ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಅವಳು ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಯಾವುದೋ ಕಾಯಿನ್ಸ್ಗಳನ್ನ ತೋರಿಸ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಈ ಕಾಯಿನ್ಸ್ಗಳನ್ನ ಯಾವ ದೇಶದಲ್ಲಿ ಯೂಸ್ ಮಾಡ್ತಾರೆ, ಹಾಗೆ ಹಳೆ ಕಾಯಿನ್ಸ್ಗಳು ಹೇಗಿತ್ತು, ಹೊಸ ಕಾಯಿನ್ಸ್ಗಳು ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬರೀ ಕಾಯಿನ್ಸ್ ಅಷ್ಟೇ ಅಲ್ಲ, ನೋಟ್ಗಳು ಕೂಡ ತೋರಿಸ್ತಾ ಇದ್ದೀನಿ. ಹಳೆ ನೋಟ್ಗಳು ಹೇಗಿದ್ವು ಹಾಗೆ ಹೊಸ ನೋಟ್ಗಳು ಹೇಗಿದ್ವು, ಅಂದರೆ ಹಳೆ ಕರೆನ್ಸಿ ಯಾವ ಥರ ಇತ್ತು, ಹೊಸ ಕರೆನ್ಸಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಇದನ್ನು UAE ಅಂದರೆ ದುಬೈನಲ್ಲಿ ಯೂಸ್ ಮಾಡುವಂಥ ಕರೆನ್ಸಿ. ಇದರಲ್ಲಿ ಇನ್ನೊಂದು ವಿಶೇಷ ಅಂತ ಏನು ಹೇಳಿದರೆ, ಇದರಲ್ಲಿ ತುಂಬ ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಿದ್ರಲ್ಲ ಆ ಕಾಯಿನ್ಸ್ಗಳನ್ನ ಕೂಡ ಕಲೆಕ್ಟ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗೆ ಮುಂಚೆ ಗೊತ್ತಿತ್ತು ಅಂತ ಹೇಳಿದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹಾಗೆ ಗೊತ್ತಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ. ನಾನು ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ನಾನು ಮಾಡಿರೋ ವಿಡಿಯೋ ಇದರಿಂದ ಒಬ್ರಿಗೆ ಇಬ್ಬರಿಗೆ ವಿಷಯ ಗೊತ್ತಾದರೆ ಅದೇ ನನಗೆ ಖುಷಿ ಕೊಡುತ್ತೆ, ಆ್ಯಂಡ್ ವಿಡಿಯೋ ಮಾಡಿರೋದಕ್ಕೂ ಸಾರ್ಥಕತೆ ಅಂತ ಅನಿಸುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತುಂಬ ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ. ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಫಸ್ಟಿಗೆ ನಾನು ಹಳೆ ಕರೆನ್ಸಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ಓಲ್ಡ್ ಕಾಯಿನ್, ನೀವೇನು ನೋಡ್ತೀರಾ ಇದು ಬ್ಯಾಕ್ ಸೈಡ್. ಇದು ಅರೇಬಿನಲ್ಲಿ 1 ದರಮ್ ಅಂತ ಬರೆದಿದ್ದಾರೆ. ಅಟ್ ಪ್ರೆಸೆಂಟ್ಲಿ 1 ದರಾಮಿಗೆ 22 ವೇರಿ ಆಗ್ತಾ ಇರುತ್ತೆ. 22 ಮೇಲೂ ಕೂಡ ಹೋಗುತ್ತೆ. ಇವಾಗ ಪ್ರೆಸೆಂಟ್ಲಿ 22.50 ಅಂತ ಎಷ್ಟೋ ಇದೆ. ಸೊ 22 ರೂಪಾಯಿ ಮತ್ತು 50 ಪಿಲ್ಸ್ ಆ ಥರ ಆಗುತ್ತೆ. ಇದು ಹಳೆ ಕರೆನ್ಸಿ, ತುಂಬ ಹಳೆಯದು, ಅಂದರೆ ಹಳೆಯದು ಆ್ಯಂಟಿಕ್ ಕಾಯಿನ್ಸ್ ಅಂತಲೇ ಹೇಳ್ಬೋದು. ಇದು 1 ದರಮ್ ಹಳೆ ಕಾಲದ್ದು. ಸೊ ಹಾಗೆ ಇದು ಬಂದುಬಿಟ್ಟು 50 ಪಿಲ್ಸ್ ಅಂತ ಹೇಳಿದರೆ 50 ಪೈಸಾ. ಸೊ ಇದರಿಂದ ಈ ಥರ ಏನೋ ಡ್ರಾಯಿಂಗ್ ಮಾಡಿದ್ದಾರೆ. ಇದ್ರ ಬಗ್ಗೆ ನನಗಂತೂ ಮಾಹಿತಿ ಇಲ್ಲ. ಸೊ ಬ್ಯಾಕ್ ಸೈಡಲ್ಲಿ ಹೀಗೆ 50 ಪಿಲ್ಸ್ ಅಂತ ಇದೆ. ಸೊ ಇದು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದು. ಇದು 25 ಪಿಲ್ಸ್ ಈ ಥರ ಇದೆ. ಹಾಗೆ ಬ್ಯಾಕ್ ಸೈಡಲ್ಲಿ ಇದರಲ್ಲಿ 25 ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ, ಹಳೆ ಕಾಯಿನ್ಸಲ್ಲಿ ಮೆನ್ಷನ್ ಮಾಡಿಲ್ಲ. ಇದು ಬಂದುಬಿಟ್ಟು ಹೊಸ ಕಾಯಿನ್ಸ್ಗಳು. ಸೊ ಹೊಸ ಕಾಯಿನ್ಸ್ನಲ್ಲಿ ಹೀಗೆ ಇದರಲ್ಲೂ ಕೂಡ 1 ದರಮ್ ಅಂತ ಈ ಥರ 1 ಅಂತ ಅರೇಬಿನಲ್ಲಿ ಬರೆದಿದ್ದಾರೆ. ಸೊ ಬ್ಯಾಕ್ ಸೈಡಲ್ಲಿ ಅರೇಬಿ ಕಾಫಿ ಸ್ಟೋರ್ ಮಾಡ್ತಾರಲ್ಲ ಅದ್ರದ್ದು ಫ್ಲಾಸ್ಕ್ ಅಂತ ಹೇಳ್ಬೋದು, ಇಲ್ಲ ಕಾಫಿ ಪಾಟ್ ಅಂತ ಹೇಳ್ಬೋದು, ಅದನ್ನು ಡ್ರಾ ಮಾಡಿದ್ದಾರೆ. ಸೊ ಅದು 1 ದರಮ್. ಸೊ ಆವಾಗಲೇ ಹೇಳಿದ್ನಲ್ಲ ಕರೆನ್ಸಿ ಎಕ್ಸ್ಚೇಂಜ್ 22.50 ಆ ಥರ ಇದೆ. ಸೊ ಇದು 50 ಪಿಲ್ಸ್. ಇದರಲ್ಲೂ ಕೂಡ ಇಂಗ್ಲೀಷ್ನಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಈ ಥರ ಇದೆ ಬ್ಯಾಕ್ ಸೈಡಲ್ಲಿ. ಬ್ಯಾಕ್ ಸೈಡಲ್ಲಿ ಈ ಥರ ಇದೆ, ಫ್ರಂಟಲ್ಲಿ ಈ ಥರ ಇದೆ. ಅರಬಿನಲ್ಲಿ 50 ಪಿಲ್ಸ್ ಅಂತ ಬರೆದಿದ್ದಾರೆ. ಸೊ ಇದು ಬಂದು 25 ಪಿಲ್ಸ್. ಹಳೆ ಕಾಯಿನ್ಸಲ್ಲಿ, ಹಳೆ ಕಾಲದ ಕಾಯಿನ್ಸಲ್ಲಿ 25 ಅಂತ ಮೆನ್ಷನ್ ಮಾಡಿದ್ದಾರೆ ಇಂಗ್ಲೀಷಲ್ಲಿ. ಹೊಸದು ಅಂದರೆ ಇದು ಸ್ವಲ್ಪ ಹಳೆ ಇದೆ, ಬಟ್ ಹೊಸ ಕಾಯಿನ್ಸ್ಗಳು ಇವಾಗಿನ ಪ್ರಕಾರ. ಸೊ ಇದರಲ್ಲಿ ಈ ಥರ ಡೀರ್ ಪಿಕ್ಚರ್ನ ಬಿಡಿಸಿದ್ದಾರೆ, ಜಿಂಕೆ ಚಿತ್ರನ ಬಿಡಿಸಿದ್ದಾರೆ. ಇದು 25 ಪಿಲ್ಸ್, ಅಂದರೆ 6 ರೂಪೀಸ್ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ. ಅದಾದಮೇಲೆ ನಿಮಗೆ 5 ದರಮ್. ನಾನು ಆವಾಗಲೇ ಹೇಳಿದೆ ಓಲ್ಡ್ ವರ್ಸಸ್ ನ್ಯೂ ಅಂತ ಹೇಳಿಬಿಟ್ಟು. ಇದು ಹಳೆ 5 ದರಮ್, ನಿಮಗೆ ಕಾಣಿಸ್ತಿದೆಯಾ? ಇದು 5 ದರಮ್. ಹೀಗೆ ಅರಬಿನಲ್ಲಿ ಬರೆದಿದ್ದಾರೆ ಫುಲ್ ಎಲ್ಲ. ಸೊ ಹೀಗೆ ಟರ್ನ್ ಮಾಡಿದರೆ ಬ್ಯಾಕ್ ಸೈಡಲ್ಲಿ ಈ ಥರ 5 ದರಮ್ ಅಂತ ಇದೆ. ಸೊ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೆಂಟ್ರಲ್ ಬ್ಯಾಂಕ್ ಅಂತ ಬರೆದಿದ್ದಾರೆ. ಸೊ ಇದು ಹೊಸ 5 ದರಮ್. ಇದು ಸ್ವಲ್ಪ ಪ್ಲಾಸ್ಟಿಕ್ ಮೆಟೀರಿಯಲ್ ಥರ ಇದೆ. ಸೊ ಬ್ಯಾಕ್ ಸೈಡಲ್ಲಿ ಈ ಥರ 5 ದರಮ್ ಅಂತ ಇದೆ, ಫ್ರಂಟ್ ಸೈಡಲ್ಲಿ ಈ ಥರ ಇದೆ. ಸೊ ನ್ಯೂ ವರ್ಸಸ್ ಓಲ್ಡ್ ಕರೆನ್ಸಿ ಈ ಥರ ಇದೆ. ಸೊ ಇದಾದಮೇಲೆ ನೆಕ್ಸ್ಟ್ 10 ದರಮ್. ಇದು ಕೂಡ ಹೀಗೆ ಇದೆ. ಸೊ ಉಲ್ಟಾ ಮಾಡಿದರೆ ಹೀಗೆ 10 ದರಮ್ ಹೀಗಿದೆ. ಹೊಸ 10 ದರಮ್ ಹೀಗಿದೆ. ಸೊ ಒಟ್ಟಿಗೆ ಓಲ್ಡ್ ವರ್ಸಸ್ ನ್ಯೂ ಉಲ್ಟಾ ಮಾಡಿದರೆ ಇಂಗ್ಲೀಷಲ್ಲಿ ನಾವು ನೋಡ್ಕೊಬೋದು. ನೆಕ್ಸ್ಟ್ 20 ದರಮ್. 20 ದರಮಲ್ಲಿ ಹೊಸದು ಯಾವುದೂ ಇಲ್ಲ, ಇದನ್ನೇ ಕೂಡ ಯೂಸ್ ಮಾಡ್ತಿದ್ದಾರೆ. ನಾವು ಕೂಡ ಇದನ್ನೇ ಯೂಸ್ ಮಾಡ್ತಿದ್ದೀವಿ. ಸೊ ಬ್ಯಾಕ್ ಸೈಡಲ್ಲಿ ಈ ಥರ ಇದೆ. 20 ದರಮ್. ನೆಕ್ಸ್ಟ್ ಬಂದುಬಿಟ್ಟು 50 ದರಮ್. ಇದು ಹಳೆ 50. ನನಗೆ ಅರೇಬಿನಲ್ಲಿ ಬರೆದಿದ್ರೆ ಉಲ್ಟಾ ಸೀದಾ ನನಗೆ ಯಾವುದೂ ಗೊತ್ತಾಗ್ತಿಲ್ಲ. ಸೊ ಇದು ಹಳೆ 50. ಬ್ಯಾಕ್ ಸೈಡಲ್ಲಿ ಈ ಥರ ಬರೆದಿದ್ದಾರೆ 50 ದರಮ್ ಅಂತ ಹೇಳ್ಬಿಟ್ಟು. ಮತ್ತು ಇದು ಬಂದುಬಿಟ್ಟು ಹೊಸ 50. ಬ್ಯಾಕ್ ಸೈಡಲ್ಲಿ ಹೀಗೆ ಇದೆ. ಸೊ ಓಲ್ಡ್ ವರ್ಸಸ್ ನ್ಯೂ 50 ದರಮ್.
ಸೊ ನೆಕ್ಸ್ಟ್ ಇದಾದಮೇಲೆ ಬರುವಂಥದ್ದು 100 ದರಾಮ್. ಸೊ ಈ ಥರ ಇದೆ. ಈ ಎಲ್ಲ ಕರೆನ್ಸಿನಲ್ಲಿ ದುಬೈನಲ್ಲಿ ಯಾವುದೆಲ್ಲ ಫೇಮಸ್ ಇದೆ ಅದರದ್ದು ಪಿಕ್ಚರ್ಸ್ಗಳನ್ನ ಬಿಡಿಸಿದ್ದಾರೆ. ಸೊ ನನಗೆ ಕರೆಕ್ಟಾಗಿ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ, ಹಾಗಾಗಿ ಅದ್ರ ಬಗ್ಗೆ ನಾನೇನು ಮಾತಾಡ್ತಿಲ್ಲ. ಜಸ್ಟ್ ಈ ವಿಡಿಯೋ ಇಂಟೆನ್ಷನ್ ಅಂತ ಹೇಳಿದರೆ ನ್ಯೂ ವರ್ಸಸ್ ಓಲ್ಡ್ ಕರೆನ್ಸಿ ಹೇಗಿರುತ್ತೆ ಅಂತ ತೋರಿಸೋದಕ್ಕಷ್ಟೇ. ನಿಮಗೆ ಇದ್ರ ಬಗ್ಗೆ ಗೊತ್ತಿದ್ದರೆ ಆಗಲೇ ಹೇಳಿದೆ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಬರೋದೇ 200 ದರಾಮ್. ಈ ಕಲರ್ ಇದೆ, ಕಲರ್ ನೋಡಿ ಈ ಥರ ಇದೆ, ಯೆಲ್ಲೋಯಿಶ್ ಆಗಿದೆ, ಆರೆಂಜಿಶ್ ಯೆಲ್ಲೋಯಿಶ್ ಅಂತಲೂ ಹೇಳ್ಬೋದು. ಸೊ ಬ್ಯಾಕ್ ಸೈಡಲ್ಲಿ ಈ ಥರ ಇದೆ. ಸೊ 200 ಹೊಸದೇನು ಬಂದಿಲ್ಲ, ಹಳೇದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು 200 ದರಾಮ್. ನೆಕ್ಸ್ಟ್ 500 ದರಾಮ್. ಸಾರಿ ನಂಗೆ ಅರೇಬಿನಲ್ಲಿ ಗೊತ್ತಾಗ್ತಿಲ್ಲ, ಉಲ್ಟಾ ಹಿಡಿತಾ ಇದ್ದೀನ ಸೀದಾ ಹಿಡಿತಾ ಇದ್ದೀನಿ ಅಂತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ಹಳೆ 500 ದರಾಮ್, 12,000 ಆಗುತ್ತೆ. ಇದು ಬ್ಯಾಕ್ ಸೈಡ್ ಈ ಥರ ಇದೆ, ಫ್ರಂಟ್ ಸೈಡ್ ಈ ಥರ ಇದೆ. ಓಲ್ಡ್ ವರ್ಸಸ್ ನ್ಯೂ 500 ದರಾಮ್. ನೆಕ್ಸ್ಟ್ ಬರೋದು 1000 ದರಾಮ್. ಟಡಾ. ಸೊ ಇದು ನೋಡಿ ಈ ಥರ ಇದೆ, 1000 ದರಾಮ್. ಇದು ಹೊಸ 1000 ದರಾಮ್, ಇದು ಹಳೆ 1000 ದರಾಮ್. ಬ್ಯಾಕ್ ಸೈಡಲ್ಲಿ ಈ ಥರ ಇದೆ, ಫ್ರಂಟ್ ಸೈಡಲ್ಲಿ ಈ ಥರ ಇದೆ, ಅರೇಬಿಯನಲ್ಲಿ ಫ್ರಂಟ್ ಇರೋದು. ಮತ್ತು ಕ್ರಾಸ್ ಮಾಡಿದರೆ ಈ ಥರ ಇಂಗ್ಲೀಷ್ನಲ್ಲಿ ಬರ್ತಿದ್ದಾರೆ. ಈ ಥರ ಇದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಎಲ್ಲ ಒಟ್ಟಿಗೆ ಸೇರಿಸಿದ್ರೆ ನೋಡಿ ಎಷ್ಟು ಕರೆನ್ಸಿ ಆಗುತ್ತೆ. ಕಾಯಿನ್ಸ್ಗಳ ಮಧ್ಯೆ ಸೇರ್ಕೊಬಿಟ್ಟಿದೆ, ಕಾಣಿಸ್ತಿಲ್ಲ. ಸೊ ಕಾಯಿನ್ಸ್ಗಳಿಲ್ಲಿದೆ. ಸೊ ಈ ಥರ ಇದೆ. ಈ ವಿಡಿಯೋ ಇಷ್ಟ ಆದ್ರೂ ಕೂಡ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಬೇರೆ ಯಾವ ಥರ ವಿಡಿಯೋ ಮಾಡ್ಬೋದು ಅಂತಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೆ ಟೈಮ್ ಸಿಕ್ಕರೆ ಖಂಡಿತ ಮಾಡ್ತೀನಿ. ಸೊ 1 more ಎಕ್ಸ್ಟ್ರಾ 100 ಇತ್ತು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಆಲ್ ಟುಗೆದರ್ ಓಲ್ಡ್ ಕರೆನ್ಸಿನೂ ಇದೆ, ನ್ಯೂ ಕರೆನ್ಸಿನೂ ಇದೆ, ದರಾಮ್ಸ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು, ವಿಡಿಯೋ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶೈನಿಂಗ್ ಆಫ್. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.